ನಮಸ್ಕಾರ. ಇವತ್ತಿನ ವಿಡಿಯೋದ ವಿಷಯ ಬಾಡಿ ಸ್ಕ್ಯಾನ್ ಮೆಡಿಟೇಷನ್ ಹೀಲ್ ಯೋರ್ ಸೆಲ್ಫ್ ಉಚಿತ ವೆಬಿನಾರ್ ನಾಳೆ ಗುರುವಾರ. ಸ್ನೇಹಿತರೆ, ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಬಹಳ ಜನಕ್ಕೆ ಕನ್ಫ್ಯೂಷನ್ ಆಗಿರ್ಬೋದು, ಗೊಂದಲ ಆಗಿರ್ಬೋದು. ಇದೇನಿದು ಬಾಡಿ ಸ್ಕ್ಯಾನ್ ಮೆಡಿಟೇಷನ್ ಹೀಲ್ ಯೋರ್ ಸೆಲ್ಫ್ ಅಂತ ಮಾತಾಡ್ತಿದ್ದಾರೆ ಡಾಕ್ಟರ್ ಭರತ್ ಚಂದ್ರ ಅವರು ಷೇರು ಮಾರುಕಟ್ಟೆ ಬಗೆಗೆ ಮಾತನಾಡುವುದನ್ನು ಬಿಟ್ಟು. ನಿಮಗೆಲ್ಲ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೇನೆ, ಕಳೆದ 43 ವರ್ಷದಿಂದ ನಾನು ಸತತವಾಗಿ ಕಾರ್ಯಾಗಾರಗಳನ್ನು ನಡೆಸ್ತಾ ಬರ್ತಾ ಇದ್ದೇನೆ ಭಾರತ, ಮಿಡ್ಲ್ ಈಸ್ಟ್, ಫಾರ್ ಈಸ್ಟ್ ಮತ್ತು ಆಫ್ರಿಕಾದಲ್ಲಿ. ಮತ್ತು ನಾನು ಜಗತ್ ಪ್ರಸಿದ್ಧಿಯನ್ನು ಕಂಡದ್ದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳಲ್ಲಿ, ಮೈಂಡ್ ಕಂಟ್ರೋಲ್ ಕ್ಲಾಸ್ಗಳಲ್ಲಿ. ಅದನ್ನು ಬಹಳ ದಿನಗಳಿಂದ ಮಾಡ್ತಾ ಇಲ್ಲ. ಸುಮಾರು ಜನ ಕೇಳ್ತಾನೆ ಇದ್ದಾರೆ, ಸರ್ ಹಳೆಯ ದಿನಗಳ ಕ್ಲಾಸ್ಗಳನ್ನು ಮರೆತು ಬಿಟ್ಟಿದ್ದೀರಿ, ನಾವು ತಗೊಂಡಿದ್ದೇವೆ, ನಮ್ಮ ಮಕ್ಕಳಿಗೆ ಬೇಕಾಗುತ್ತೆ ಅಂತ. ಅದರ ಸಲುವಾಗಿ ಹಾರ್ನೆಸಿಂಗ್ ದಿ ಪವರ್ ಆಫ್ ಯುವರ್ ಮೈಂಡ್ ಅನ್ನುವಂಥ ಒಂದು ವೆಬಿನಾರ್ ಅನ್ನು ಹಮ್ಮಿಕೊಂಡಿದ್ದೇನೆ. ಗುರುವಾರ ಡೀಟೇಲ್ಸ್ ಕೊನೆಯಲ್ಲಿ ಹೇಳ್ತೇನೆ. ಆ ವೆಬಿನಾರ್ನಲ್ಲಿ ಏನು ವಿಷಯ ಇದೆ ಅಂತ ತಿಳಿಸಲಿಕ್ಕೋಸ್ಕರ ಒಂದು ವಿಷಯವನ್ನು ಸಂಕ್ಷಿಪ್ತವಾಗಿ ಹೇಳ್ತೇನೆ. ಬಾಡಿ ಸ್ಕ್ಯಾನ್ ಮೆಡಿಟೇಷನ್ ಹೀಲ್ ಯುವರ್ ಸೆಲ್ಫ್ ಅಂದರೆ ನಿಮ್ಮನ್ನು ನೀವು ಹೇಗೆ ಹೀಲ್ ಮಾಡ್ಕೊಳ್ಳೋದು. ಬೇರೆಯವರು ಬೇಡ, ನೀವೇ ಹೀಲ್ ಮಾಡ್ಕೋಬಹುದು. ಇದಕ್ಕೆ ಬಾಡಿ ಸ್ಕ್ಯಾನ್ ಮೆಡಿಟೇಷನ್ ಅಂತ ಕರೀತಾರೆ. ಉದಾಹರಣೆಗೆ, ನಿಮಗೆ ಅಥವಾ ನಿಮ್ಮ ಬಂಧು ಬಾಂಧವರಿಗೆ ಯಾರಿಗೋ ಒಬ್ಬರಿಗೆ ಹೈಪರ್ ಆಸಿಡಿಟಿ ಇದೆ ಅಂತ ತಿಳ್ಕೊಳ್ಳೋಣ. ಅಂದರೆ ಹೊಟ್ಟೆಯಲ್ಲಿ ಉರಿ, ಎದೆಯಲ್ಲಿ ಉರಿ. ಆವಾಗ ನೀವೇನು ಮಾಡ್ತೀರಿ, ಟ್ಯಾಬ್ಲೆಟ್ ತಗೊಳ್ತೀರಿ. ಮತ್ತೆ ಟ್ಯಾಬ್ಲೆಟ್ ತಗೊಂಡಾಗ ಕಮ್ಮಿ ಆಗುತ್ತೆ, ಮತ್ತೆ ಪುನಃ ವಾಪಸ್ ಬರುತ್ತೆ. ಅದಕ್ಕೋಸ್ಕರ ಇವತ್ತು ನಾನೊಂದು ಟೆಕ್ನಿಕ್ನ ಹೇಳ್ಕೊಡ್ತಾ ಇದ್ದೇನೆ, ನಿಮ್ಮನ್ನು ನೀವು ವಾಸಿ ಮಾಡ್ಕೊಳ್ಳೋದು ಹೇಗೆ ಅಂತ. ಇದಕ್ಕೆ ನಾವು ವಿಜುವಲೈಸೇಷನ್ ಟೆಕ್ನಿಕ್ ಅಂತ ಹೇಳ್ತೇವೆ. ಏನು ಮಾಡಬೇಕು ಅಂತ ಹೇಳ್ತೇನೆ. ನಾನು ಈ ವಿಡಿಯೋನ ಮುಂದುವರಿಸ್ತಾ ಇದ್ದ ಹಾಗೆ ದಯವಿಟ್ಟು ನಿಮ್ಮ ಕಣ್ಣನ್ನು ಮುಚ್ಕೊಳ್ಳಿ. ನಿಮ್ಮ ಕಣ್ಣನ್ನು ಮುಚ್ಕೊಂಡು ನಿಮ್ಮ ಒಳಗಿರುವಂಥ ಸ್ಟಮಕ್ ಅಂತಂದ್ರೆ ಜಠರವನ್ನು ನಿಮ್ಮ ಮನಸ್ಸಿನಲ್ಲಿ ರೂಪಿಸಿಕೊಳ್ಳಿ. ಎಷ್ಟು ಚೆನ್ನಾಗಿ ನಿಮ್ಮ ಜಠರವನ್ನು ನೋಡ್ಕೊಳ್ಬೋದು ಅಷ್ಟು ಚೆನ್ನಾಗಿ ರಿಸಲ್ಟ್ಸ್ ಬರುತ್ತೆ. ನಿಮಗೆ ಜಠರದ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲ ಅಂತಂದ್ರೆ ಗೂಗಲ್ ಹೊಡೆದ್ಬಿಟ್ಟು ಜಠರವನ್ನು, ಅದರ ಪಿಕ್ಚರನ್ನು ಒಮ್ಮೆ ನೋಡಿ. ಅದಾದ್ಮೇಲೆ ನಿಮ್ಮ ಕಣ್ಣನ್ನು ಮುಚ್ಕೊಳ್ಳಿ ಮತ್ತು ನಿಮ್ಮ ಜಠರದಲ್ಲಿ 2 ಟ್ಯಾಪ್ಸ್ ಅಂದ್ರೆ 2 ನಲ್ಲಿಗಳಿದ್ದಾವೆ ಅಂತ ತಿಳ್ಕೊಳ್ಳಿ. ಒಂದು ರೆಡ್ ಕಲರ್, ಮತ್ತೊಂದು ಗ್ರೀನ್ ಕಲರ್. ರೆಡ್ ಕಲರ್ ನಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಸೆಕ್ರೆಟ್ ಆಗ್ತಾ ಇದೆ ಮತ್ತು ಗ್ರೀನ್ ಕಲರ್ ಅಲ್ಲಿ ಆಂಟಾಸಿಡ್ಸ್ ಸೆಕ್ರೆಟ್ ಆಗ್ತಾ ಇದ್ದಾವೆ. ಅಂದ್ರೆ ಪೆಪ್ಸಿನ್ ಅನ್ನುವಂತ ಒಂದು ಎನ್ಸೈಮ್ ಸೆಕ್ರೆಟ್ ಆಗ್ತಾ ಇದೆ ಅಂತ ಊಹಿಸ್ಕೊಳ್ಳಿ. ಸಾಮಾನ್ಯವಾಗಿ ಹೈಪರ್ ಆಸಿಡಿಟಿ ಆದಾಗ ಏನಾಗುತ್ತೆ ಅಂತಂದ್ರೆ ನಮ್ಮ ಜಠರದಲ್ಲಿ ಆಂಟಾಸಿಡ್ಗಳು ಕಮ್ಮಿ ಆಗ್ತವೆ ಮತ್ತು ಈ ಆಸಿಡ್ ಕಂಟಿನ್ಯೂಸ್ ಆಗಿ ನಮ್ಮ ಜಠರದ ಒಳಪದರದಲ್ಲಿ ಓಡಾಡ್ತಿರೋದ್ರಿಂದ ಅಲ್ಲಿ ಒಂದಷ್ಟು ಉರಿ ಶುರುವಾಗುತ್ತೆ. ಮುಂದಿನ ದಿನಗಳಲ್ಲಿ ಅದು ಗ್ಯಾಸ್ಟ್ರಿಕ್ ಅಲ್ಸರ್, ಡಿಯೋಡಿನಲ್ ಅಲ್ಸರ್ ಆಗಿ ಕೂಡ ಮಾರ್ಪಾಡಾಗುತ್ತೆ. ಅದರ ಮೇಲೆ ಆಸಿಡ್ ಹೋಗುವಾಗ ನೋವಾಗುತ್ತೆ. ಈಗ ನೀವೇನು ಯೋಚನೆ ಮಾಡಬೇಕು ಅಂತಂದ್ರೆ, ಆ 2 ನಲ್ಲಿಗಳನ್ನು ನೋಡಿದ್ರಿ, ರೆಡ್ ಮತ್ತು ಗ್ರೀನ್. ಅದಕ್ಕೆ ಒಂದು ವೈರ್ ಕನೆಕ್ಷನ್ ಇದೆ. ರೆಡ್ ವೈರ್ ಮತ್ತು ಗ್ರೀನ್ ವೈರ್ ಎರಡೂ ಕೂಡ ಹೋಗಿ ಬೇಸದ ಬ್ರೈನ್ ಅಲ್ಲಿ ಹೈಪೋಥಾಲಮಸ್ ಅನ್ನುವಂಥ ಆರ್ಗನ್ ಅಲ್ಲಿ ಅದು ಹೋಗಿ ಅಟ್ಯಾಚ್ ಆಗಿದೆ. ಅಲ್ಲಿ ಒಂದು ರೆಡ್ ಸ್ವಿಚ್ ಇದೆ, ಗ್ರೀನ್ ಸ್ವಿಚ್ ಇದೆ. ನೀವೀಗ ನಿಮ್ಮ ಕಣ್ಣನ್ನು ಕ್ಲೋಸ್ ಮಾಡಿಕೊಂಡು ಆದಷ್ಟು ದೀರ್ಘವಾದಂತಹ ಒಂದು ಮೆಡಿಟೇಷನ್ ಸ್ಟೇಜಿಗೆ ಹೋಗಿ, ಅಥವಾ ಆದಷ್ಟು ಶವಾಸನದಲ್ಲಿ ಮಲ್ಕೊಂಡು ನಿಮ್ಮ ಬ್ರೈನ್ ಅಲ್ಲಿರುವಂತಹ ಆ ರೆಡ್ ಸ್ವಿಚ್ ಅನ್ನು ಆಫ್ ಮಾಡಿ, ಗ್ರೀನ್ ಸ್ವಿಚ್ ಅನ್ನು ಆನ್ ಮಾಡಿ. ಆಗ ರೆಡ್ ಸ್ವಿಚ್ ಅನ್ನು ಆಫ್ ಮಾಡಿದಾಗ ಆಟೋಮೆಟಿಕ್ ಆಗಿ ಆಸಿಡ್ ಸೆಕ್ರೀಷನ್ ಕಮ್ಮಿ ಆಗುತ್ತೆ, ಆಂಟಾಸಿಡ್ಸ್ ಜಾಸ್ತಿ ಆಗುತ್ತೆ. ಮತ್ತೆ ಈ ರೀತಿ ಒಂದು ದಿನಕ್ಕೆ 5 ರಿಂದ 10 ನಿಮಿಷ, ಒಂದು 5-6 ಸತಿ ನೀವು ಅದನ್ನು ಮೆಡಿಟೇಷನ್ ಅಲ್ಲಿ ನೋಡೋದ್ರಿಂದ ಒಂದು 2-3 ವಾರದ ಬಳಿಕ ನಿಮಗೆ ವಿಶೇಷವಾದಂಥ ಒಂದು ಪವರ್ ಉತ್ಪತ್ತಿ ಆಗುತ್ತೆ. ಯಾವಾಗ ಬೇಕಾದರೂ ನೀವು ನಿಮ್ಮ ಜಠರದಲ್ಲಿ ಆ ನೋವನ್ನು ಕಮ್ಮಿ ಮಾಡ್ಕೋಬಹುದು. ಆ ರೀತಿ 1 ತಿಂಗಳು 2 ತಿಂಗಳು ಮಾಡ್ತೀನಿ ಅಂತಂದ್ರೆ ಮುಂದೆ ನಿಮ್ಮ ಹೈಪರ್ ಅಸಿಡಿಟಿ ನಿಮ್ಮ ಕಂಟ್ರೋಲಿಗೆ ಸಿಗುತ್ತೆ. ಇದಕ್ಕೆ ನಾವು ಬಾಡಿ ಸ್ಕ್ಯಾನ್ ಮೆಡಿಟೇಷನ್ ಅಂತ ಕರೆಯುತ್ತೇವೆ. ಈಗ ಇನ್ನೂ ಒಂದು ಉದಾಹರಣೆ ಕೊಡ್ತೇನೆ, ನಮ್ಮನ್ನು ನಾವು ಹೇಗೆ ಹೀಲ್ ಮಾಡ್ಕೊಳ್ಳೋದು. ಉದಾಹರಣೆಗೆ, ಹೆಚ್ಚಿನ ಜನರಿಗೆ ಒಂದು ನೀ ಜಾಯಿಂಟ್ ಅಲ್ಲಿ ಪೇನ್ ಇರುತ್ತೆ. ನಾವು ಅದಕ್ಕೆ ಆರ್ಥ್ರೈಟಿಸ್ ಎಂದು ಕರೆಯುತ್ತೇವೆ. ನಮ್ಮ ನೀ ಜಾಯಿಂಟಿನ ಸ್ಟ್ರಕ್ಚರ್ ಅನ್ನು ನೋಡಿದ್ರೆ ಅದಕ್ಕೆ ನಾವು ಬಾಲ್ ಅಂಡ್ ಸಾಕೆಟ್ ಜಾಯಿಂಟ್ ಎಂದು ಕರೆಯುತ್ತೇವೆ.
ನೋಡಿ, ಇದು ಬಾಲು, ಇದರೊಳಗೊಂದು ಸಾಕೆಟ್ ಮೇಲೆ ಕೆಳಗೆ ಸೈಡಲ್ಲಿ ಹೋಗ್ತಾ ಇರುತ್ತೆ. ಈ ರೀತಿ ನಮ್ಮ ಬಾಲು ಮತ್ತು ಸಾಕೆಟ್ ಅದರ ಮಧ್ಯದಲ್ಲಿ ಒಂದು ಫುಟ್ಬಾಲ್ ಒಳಗೆ ನೀವೇನಾದ್ರೂ ದಬಾಯಿಸಿ ಕೈಯನ್ನು ಹಾಕಿದ್ರೆ 2 ಲೇಯರ್ ಇರುತ್ತೆ, ಅದರಲ್ಲಿ ಸ್ವಲ್ಪ ಗಾಳಿ ಇರುತ್ತೆ. ಅದೇ ರೀತಿ ಈ ಬಾಲ್ ಅಂಡ್ ಸಾಕೆಟ್ ಒಳಗೆ ಒಂದು ಸೈನಾವಿಯಲ್ ಸ್ಪೇಸ್ ಅಂತ ಇದೆ, ಮತ್ತು ಸೈನಾವಿಯಲ್ ಸ್ಪೇಸ್ ಅಲ್ಲಿ ಸೈನಾವಿಯಲ್ ಫ್ಲೂಯಿಡ್ ಅಂತ ಇದೆ. ಯಾವಾಗ ನಮಗೊಂದು 40-50 ವರ್ಷ ಆಗ್ತದೆ, ನಮ್ಮ ಕಾರಣದಿಂದಾಗಿ ಡಿಜನರೇಟಿವ್ ಪ್ರೋಸೆಸ್ ಇಂದಾಗಿ ಆಟೋಮೆಟಿಕ್ ಆಗಿ ಸೈನಾವಿಯಲ್ ಫ್ಲೂಯಿಡ್ ಸೆಕ್ರೆಟ್ ಆಗೋದಿಲ್ಲ, ಮತ್ತು ನಾವು ನಮ್ಮ ಕಾಲನ್ನು ನೀ ಜಾಯಿಂಟ್ ಅನ್ನು ಅಲುಗಾಡಿಸಿದಾಗ ಡೈರೆಕ್ಟ್ ಆಗಿ 2 ಬೋನ್ಗಳು ಟಚ್ ಆಗ್ತವೆ, ಪೇನ್ ಆಗುತ್ತೆ. ಇದಕ್ಕೆ ನಾವು ಆರ್ಥ್ರೈಟಿಸ್ ಅಂತ ಕರೆಯುತ್ತೇವೆ. ಈಗ ಈ ಮೆಡಿಟೇಷನ್ ಅಲ್ಲಿ, ಬಾಡಿ ಸ್ಕ್ಯಾನ್ ಮೆಡಿಟೇಷನ್ ಅಲ್ಲಿ ನೀವೇನ್ ಮಾಡಬೇಕು ಅಂತಂದ್ರೆ, ಕಣ್ಣನ್ನು ಮುಚ್ಚಿಕೊಂಡು ನಿಮ್ಮ ನೀ ಜಾಯಿಂಟ್ ಅನ್ನು ನೋಡಬೇಕು, ಸೈನಾವಿಯಲ್ ಸ್ಪೇಸ್ ಅನ್ನು ನೋಡಬೇಕು, ಮತ್ತು ಅಲ್ಲಿ ಸೈನಾವಿಯಲ್ ಫ್ಲೂಯಿಡ್ ಸೆಕ್ರೀಟ್ ಆಗ್ತಾ ಇದೆ ಎಂದು ನಿಮ್ಮ ಮನಸ್ಸಿನಲ್ಲಿ ಊಹಿಸ್ಕೊಳ್ಬೇಕು. ಈ ರೀತಿ ಒಂದು ದಿನಕ್ಕೆ ಒಂದು 6 ನಿಮಿಷ, ಒಂದು 2-3 ಸತಿ, ಮತ್ತು ಕಂಟಿನ್ಯೂಸ್ ಆಗಿ ಒಂದು 10-15 ದಿವಸ ಮಾಡೋದ್ರಿಂದ ನಿಮಗೆ ಆಶ್ಚರ್ಯ ಆಗುತ್ತೆ, ನಿಮ್ಮ ನೀ ಜಾಯಿಂಟ್ ಪೇನ್ ಒಂದಷ್ಟು ಕಮ್ಮಿ ಆಗುತ್ತೆ. ಹಿಂದಿನ ದಿನಗಳಲ್ಲಿ ಈ ತರ ನೋವು ಬಂದಾಗ ನೀವು ಪೇನ್ ಕಿಲ್ಲರ್ಸ್ ತಗೊಳ್ತಾ ಇದ್ರಿ, ಪೇನ್ ಕಿಲ್ಲರ್ ತಗೊಂಡಾಗ ಪೇನ್ ಕಮ್ಮಿ ಆಗುತ್ತೆ, ಮತ್ತೆ ವಾಪಸ್ ಆಗುತ್ತೆ, ಮತ್ತೆ ಪರ್ಮನೆಂಟ್ ಆಗಿ ಸೈನಾವಿಯಲ್ ಸ್ಪೇಸ್ ನಲ್ಲಿ ಸೈನಾವಿಯಲ್ ಫ್ಲೂಯಿಡ್ ಸೆಕ್ರೆಟ್ ಆಗೋದಿಲ್ಲ. ಈ ಒಂದು ಟೆಕ್ನಿಕ್ ಮಾಡಿದಾಗ ನಿಮಗೆ ಒಂದಷ್ಟು ರಿಲೀಫ್ ಸಿಗುತ್ತೆ, ಪೇನ್ ಕಮ್ಮಿ ಆಗುತ್ತೆ, ಮತ್ತು ಮುಂದಿನ ದಿನಗಳಲ್ಲಿ ಪೇನ್ ಅನ್ನು ಟಾಲರೇಟ್ ಮಾಡುವಂತ ಶಕ್ತಿ ಜಾಸ್ತಿ ಆಗುತ್ತೆ. ಇದಕ್ಕೆ ನಾವು ಇನ್ನೊಮ್ಮೆ ಹೇಳ್ತೇನೆ, ಬಾಡಿ ಸ್ಕ್ಯಾನ್ ಮೆಡಿಟೇಷನ್. ಯಾಕಂದ್ರೆ ಯಾವ ಆರ್ಗನ್ ಅನ್ನು ನೀವು ನೋಡ್ಕೋತೀರೋ ಅಲ್ಲಿ ಬ್ಲಡ್ ಸಪ್ಲೈ ತನ್ನಿಂದ ತಾನಾಗಿ ಜಾಸ್ತಿ ಆಗುತ್ತೆ, ವಿಜುವಲೈಸೇಷನ್ ಅಲ್ಲಿ ಕೂಡ. ಇಲ್ಲಿ ನಾನು ನಿಮಗೆ ಅರ್ಥ ಆಗಲಿ ಅಂತ ಒಂದಷ್ಟು ವಿಷಯಗಳನ್ನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ. ಮುಂದೆ ನೀವು ಕಾರ್ಯಾಗಾರಕ್ಕೆ ಇಂಟ್ರಡಕ್ಟರಿ ಸೆಷನ್ಗೆ ಬಂದಾಗ ಇನ್ನೊಂದಷ್ಟು ಮಾಹಿತಿ, ಮತ್ತೆ ಮುಂದೆ ನೀವು ಕಾರ್ಯಾಗಾರವನ್ನು ತಗೊಂಡಾಗ ಒಂದು 20-22 ಗಂಟೆಗಳ ಕಾರ್ಯಾಗಾರದಲ್ಲಿ ಬೇಕಾದಷ್ಟು ಇಂತಹ ಹೀಲಿಂಗ್ ಟೆಕ್ನಿಕ್ ನ ಹೇಳ್ಕೊಡ್ತೇನೆ. ಅದನ್ನ ಪ್ರಾಕ್ಟೀಸ್ ಮಾಡ್ತೀರಿ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಸುಮಾರು ದೊಡ್ಡ ದೊಡ್ಡ ಪವರ್ಗಳು ಬರ್ತಾವೆ, ಮತ್ತೆ ನಿಮ್ಮ ಗೋಲ್ ಸೆಟ್ಟಿಂಗ್, ಗೋಲ್ ಮ್ಯಾನಿಫೆಸ್ಟೇಷನ್ ಇತ್ಯಾದಿಗಳನ್ನು ತಲುಪಬಹುದು. ನಾನು ಎಲ್ಲವನ್ನು ಇಂತಹ ಸಣ್ಣ ವಿಡಿಯೋದಲ್ಲಿ ಹೇಳಲಿಕ್ಕಾಗುವುದಿಲ್ಲ. ಅದಕ್ಕೋಸ್ಕರ ಒಂದು ಇಂಟ್ರೊಡಕ್ಟರಿ ಸೆಷನ್ ಮಾಡ್ತಾ ಇದ್ದೇನೆ, ಮತ್ತು ನಮ್ಮ ಹಾರ್ನೆಸ್ಸಿಂಗ್ ದ ಪವರ್ ಆಫ್ ಎ ಮೈಂಡ್ ನಲ್ಲಿ ಏನೇನು ಟಾಪಿಕ್ ಇದೆ ಅಂತ ನಿಮ್ಮ ಮುಂದೆ ಸ್ಲೈಡ್ ನಂಬರ್ 1 ಇಡ್ತಾ ಇದ್ದೇನೆ. ಇದರಲ್ಲಿ 7 ವಿಷಯಗಳಿದ್ದಾವೆ. ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗೋದಿಲ್ಲ, ಸಮಯದ ಅಭಾವದಿಂದಾಗಿ ಕೇವಲ 10 ಸೆಕೆಂಡ್ ಮ್ಯೂಸಿಕ್ ಕೊಡ್ತಾ ಇದ್ದೀನಿ. ಈಗ 2ನೆಯ ಸ್ಲೈಡ್ ಅನ್ನು ಇಡ್ತಾ ಇದ್ದೇನೆ. ವಿಷಯ ನಂಬರ್ 8ರಿಂದ 14ರವರೆಗೆ ಏನೇನು ನಮ್ಮ ಕಾರ್ಯಾಗಾರದಲ್ಲಿ ನಮಗೆ ಹೇಳ್ಕೊಡ್ತೇವೆ ಅಂತ ಹೇಳಲಿಕ್ಕೆ ಈಗಲೂ ಕೂಡ ನಾನೊಂದು 10 ಸೆಕೆಂಡ್ ಸಮಯ ಕೊಡ್ತಾ ಇದ್ದೇನೆ, ನಿಮಗೆ ನೋಟ್ ಮಾಡಿಕೊಳ್ಳಿಕ್ಕೆ ಅಥವಾ ಓದ್ಲಿಕ್ಕೋಸ್ಕರ. ಈಗ 3ನೆಯ ಸ್ಲೈಡು 15ನೇ ಟಾಪಿಕ್ ಇಂದ 19ನೇ ಟಾಪಿಕ್. ನಾನು ಬೇಕಂತ ಕೆಲವು ವಿಷಯಗಳನ್ನು ಮಾತ್ರ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಒಂದು ಅಂದಾಜು 30 ವಿಡಿಯೋಗಳಿರ್ತವೆ, ಬೇಕಾದಷ್ಟು ಬೆನಿಫಿಟ್ ಆಗುತ್ತೆ. 20-25 ಗಂಟೆಗಳ ಕಾರ್ಯಾಗಾರ, ಹೈಲಿ ಪ್ರಾಕ್ಟಿಕಲ್ಲು. ಪ್ರತಿಯೊಂದನ್ನು ಕೂಡ ಮೆಡಿಟೇಷನ್ ಹೋಗಿ ನೀವೇ ಇದನ್ನು ನಿಮ್ಮ ಬಾಡಿಯಲ್ಲಿ ಕಂಡುಕೊಳ್ಬಹುದು. ಈಗ ಕೊನೆಯ ಸ್ಲೈಡ್ ಅನ್ನು ತಂದಿದ್ದೇನೆ. ಹಾರ್ನೆಸ್ಸಿಂಗ್ ದ ಪವರ್ ಆಫ್ ಎ ಮೈಂಡ್ ವಿಷಯಗಳು 20ನೇ ಟಾಪಿಕ್ ಇಂದ 25ನೇ ಟಾಪಿಕ್. ಕಾರ್ಯಾಗಾರ ಎಷ್ಟು ಚೆನ್ನಾಗಿದೆ ಅಂತ ನೀವು ಹೇಳಲಿಕ್ಕಾಗುವುದಿಲ್ಲ, ಬಹಳ ಚೆನ್ನಾಗಿದೆ. ತುಂಬಾ ಜನ ಇವುಗಳನ್ನು ಟೈಮ್ ವೇಸ್ಟ್ ಅಂತ ಹಾಗೆ ಮರೆತು ಬಿಡ್ತಾರೆ. ಮುಂದೆ ಕಾರ್ಯಾಗಾರವನ್ನು ತಗೊಂಡಾಗ ಗೊತ್ತಾಗುತ್ತೆ, ಈ ಪರ್ಟಿಕ್ಯುಲರ್ ಟೆಕ್ನಾಲಜಿ ನನಗೆ ಮೊದಲೇ ಗೊತ್ತಿದ್ರೆ ಬಹಳಷ್ಟು ನನ್ನ ಜೀವನದಲ್ಲಿ ಮುಂದಕ್ಕೆ ಬರಬಹುದಾಗಿತ್ತು. ಸ್ನೇಹಿತರೆ, ಈಗ ನಾನು ನಮ್ಮ ಫ್ರೀ ವೆಬಿನಾರ್ ಹಾರ್ನೆಸ್ಸಿಂಗ್ ದ ಪವರ್ ಆಫ್ ಎ ಮೈಂಡ್ ಅದರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇದ್ದೇನೆ. ಇದು ನಡೆಯುವುದು ಗುರುವಾರ
18ನೇ ತಾರೀಕು ಜನವರಿ, ನಾಳೆ 8:45 10:10 ನಾವು ಬೇಕಂತ ಇದನ್ನ ವೀಕ್ ಡೇಸ್ ಇಟ್ಟಿದ್ದೇವೆ. ಎಷ್ಟು ಜನಕ್ಕೆ ಇಂಟ್ರೆಸ್ಟ್ ಇದೆ ನೋಡೋಣ ಅಂತ. ಮತ್ತೆ ನಾವು ಬೇಕಂತ ಡೈರೆಕ್ಟ್ ಆಗಿ ಲಿಂಕ್ ಕೊಡ್ತಾ ಇಲ್ಲ. ಲಿಂಕ್ ಕೊಟ್ರೆ ಸುಮಾರು ಜನ ಅನಾಸಕ್ತರು ಬರ್ತಾರೆ, ಆಸಕ್ತಿ ಇರುವವರ ಸೀಟ್ಗಳನ್ನು ಕಸಿದುಕೊಳ್ತಾರೆ. ಅದಕ್ಕೋಸ್ಕರ ಆಸಕ್ತಿ ಇರುವವರು ಕಷ್ಟಪಟ್ಟು ಬರಲಿ ಅಂತೇಳಿ ಒಂದು ಇಮೇಲ್ ಕಳಿಸ್ಬೇಕು ಅಂತ ಹೇಳಿದ್ದೇನೆ. successdigest@gmail.com ಹೆಸರು, ಮೊಬೈಲ್ ನಂಬರ್ ಮತ್ತೆ ನಿಮ್ಮ ಸಬ್ಜೆಕ್ಟ್ ಕಾಲಮಲ್ಲಿ ಮೈಂಡ್ ವೆಬಿನಾರ್ ಅಂತ ಟೈಪ್ ಮಾಡಿ. ನಿಮಗೆ ಲಿಂಕ್ ಬಂದು ತಲುಪುತ್ತೆ. ಸಮಯಕ್ಕೆ ಸರಿಯಾಗಿ ಬನ್ನಿ. ಯಾಕಂದ್ರೆ ಸೀಟುಗಳು ಮೊದಲ 150 ಜನರಿಗೆ ಮಾತ್ರ. ಅದಾದ್ಮೇಲೆ ಸೀಟುಗಳು ಇಲ್ಲದೆ ಇರುವುದರಿಂದ ನಿಮಗೆ ಸೀಟು ಸಿಕ್ಕದೇ ಇರುವಂತ ಚಾನ್ಸಸ್ ಇದೆ. ನೀವು ನಾಳೆ ಬರ್ತೀರಿ, ಕಾರ್ಯಾಗಾರದ ಉಪಯೋಗವನ್ನು ಪಡ್ಕೊಳ್ತೀರಿ ಅಂತ ಊಹಿಸ್ಕೊಳ್ತೇನೆ. ನಮಸ್ಕಾರ.